ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೆಝಾನಿಂದ 569 ರುಪೀಸ್ಗೆ ತರಿಸಿರುವಂಥದ್ದು ಇದು ಟ್ರೈಪಾಡ್ ಸ್ಟ್ಯಾಂಡ್ ವಿತ್ ರಿಂಗ್ ಲೈಟ್. ಸೊ ಯಾವ ರೀತಿ ಫಿಟ್ ಮಾಡೋದು ಮತ್ತು ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಫುಲ್ ಟ್ಯುಟೋರಿಯಲ್ ಯಾವ ರೀತಿ ಫಿಟ್ ಮಾಡೋದು, ರಿಂಗ್ ಲೈಟ್, ಟ್ರೈಪಾಡ್ ಸ್ಟ್ಯಾಂಡ್ ಪ್ರತಿಯೊಂದು ಕೂಡ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಬಾಕ್ಸಿಂದ ಎರಡು ಕೂಡ ಓಪನ್ ಮಾಡಿದ್ದೀನಿ. ಇದು ಟ್ರೈಪಾಡ್ ಸ್ಟ್ಯಾಂಡ್, ಇದು ಬಂದುಬಿಟ್ಟು ರಿಂಗ್ ಲೈಟ್. ಓಕೆನಾ. ಸೊ ಫಸ್ಟು ರಿಂಗ್ ಲೈಟ್ನ ತೋರಿಸ್ತೀನಿ ನೋಡಿ. ಈ ರಿಂಗ್ ಲೈಟ್ನ ಓಪನ್ ಮಾಡಿದ್ರೆ ನಿಮಗೆ ನೋಡಿ 26 ಸೆಂಟಿಮೀಟರ್ ರಿಂಗ್ ಲೈಟ್. ಇದು ಬಂದು ಇದು 3 ಶೇಡ್ಸಲ್ಲಿ ಸಿಗುತ್ತೆ ನೋಡಿ. ಈ ಥರ ಇರುತ್ತೆ ನಿಮಗೆ. ಇದು ನೀವು ಚಾರ್ಜ್ ಆಗ್ತಿರಲ್ವ, ಅದು ಬ್ಲೂಟೂತ್ ಚಾರ್ಜರ್ಗೆ ಕನೆಕ್ಟ್ ಮಾಡಿಬಿಟ್ಟು ನೀವು ಇದನ್ನ ಚಾರ್ಜ್ ಅಂದರೆ ಪವರ್ ಇದ್ರೇ ಇದು ಆನ್ ಆಗೋದು. ಸೊ ಹಾಗಾಗಿ ನೀವು ಪ್ಲಗ್ ಮಾಡಿಕೊಂಡು ಇದನ್ನ ಇನ್ಸರ್ಟ್ ಮಾಡಿ ಯೂಸ್ ಮಾಡ್ಬೋದು. ಇದು ರಿಂಗ್ ಲೈಟ್ ಹೇಗೆ ಫಿಟ್ ಮಾಡೋದು ಟ್ರೈಪಾಡ್ ಸ್ಟ್ಯಾಂಡ್ಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಇದು ಬಂದುಬಿಟ್ಟು ಟ್ರೈಪಾಡ್ ಸ್ಟ್ಯಾಂಡ್ದು ಎಷ್ಟು ಚಿಕ್ಕದಾಗಿ ಹಾಕಿದ್ದಾರೆ ನೋಡಿ ಬಾಕ್ಸ್ಗೆ. ನೋಡಿ ಈ ಥರ ಇಷ್ಟೇ ಇರೋದು. ಎಲ್ಲಿ ನೀವೇನಾದರೂ ಬೇರೆ ಕಡೆ ಹೋಗ್ತಿದ್ದೀರಾ ಅಂದಾಗೂ ಕೂಡ ನೀವು ಅದನ್ನು ಕ್ಯಾರಿ ಮಾಡ್ಬೋದು. ಅಷ್ಟು ಈಸಿಯಾಗಿಯೇ ತೊಗೊಂಡೋಗೋ ಥರನೇ ಚಿಕ್ಕದಾಗಿಯೇ ಇದೆ ನೋಡಿ. ಈ ಥರ ಇದು ಅಪ್ ಟು 7 ಇಂಚಸ್ವರೆಗೂ ಹೈಟ್ ಇದೆಯಂತೆ. ನೋಡೋಣ, ಚೆಕ್ ಮಾಡೋಣ ಎಷ್ಟಿದೆ ಏನು ಅಂತ ನೋಡಿ. ಈ ಥರ ಕೆಳಗಡೆ ಇನ್ಸರ್ಟ್ ಮಾಡೋದಕ್ಕೆ ಇದು ಟ್ರೈಪಾಡ್ ಫುಲ್ಲು ನೋಡಿ. ಇಲ್ಲಿ ಟೈಟ್ ಮಾಡಿದ್ರೆ ಇಲ್ಲಿ ಹೈಟ್ ಆಗೋದಿಲ್ಲ. ಸೊ ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ. ಈ ಥರ ಕೆಳಗಡೆ ಇಟ್ಟರೆ ಇನ್ನೂ ಬೇಕಂತ ಹೇಳಿದ್ರೆ ಇಲ್ಲಿ ಹೈಟ್ ಮಾಡ್ಕೊಬೋದು ನೋಡಿ. ಇಲ್ಲಿ ಎಷ್ಟು ಹೈಟ್ ಆಗ್ತಾಯಿದೆ, ಈ ಥರ ಕಾಣಿಸ್ತಾ ಇದೆಯಾ? ಈ ಥರ ಎಷ್ಟು ಹೈಟ್ ಬೇಕಾದರೂ ನೀವು ಹೈಟ್ ಮಾಡ್ಕೊಬೋದು. ಈ ಥರ ನೀವು ನೆಲದಲ್ಲಿ ಇನ್ಸರ್ಟ್ ಮಾಡಿದ್ರೆ ಇಷ್ಟು ಹೈಟ್ ಇರುತ್ತೆ. ನಿಮಗೆ ಇಷ್ಟು ಸಾಕು ಅಂತ ಹೇಳಿದ್ರೆ ಇಷ್ಟು ನಮ್ಮ ಹೈಟ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿಕೊಂಡು ಇಲ್ಲಿ ಇದೆ ನೋಡಿ, ಇಲ್ಲಿ ಟೈಟ್ ಮಾಡೋದಕ್ಕಿದೆ ನೋಡಿ. ಸೊ ಇದನ್ನು ಟೈಟ್ ಮಾಡ್ಕೊಳ್ಳಿ. ಮತ್ತು ಇದು ಮೇಲೆ ಕೆಳಗಡೆ ಆಗಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಮಿಡಲಲ್ಲಿ ಇನ್ನೊಂದಿದೆ, ಅದನ್ನು ಟೈಟ್ ಮಾಡ್ಕೊಬೇಕಾಗುತ್ತೆ ನೀವು. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಟ್ರೈಪಾಡ್ ಯಾವ ಕಡೆನೂ ಹೋಗಬಾರ್ದು ಅಂದಾಗ ಇದನ್ನು ಕೂಡ ನೀಟಾಗಿ ನೀವು ಟೈಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಕೂಡ ಟೈಟ್ ಮಾಡೋದ್ರಿಂದ ಈ ಟ್ರೈಪಾಡ್ ಏನಿದೆ ಅದು ಯಾವ ಕಡೆನೂ ಅಲ್ಲಾಡದೇ ಇರೋ ಥರ ಇರುತ್ತೆ. ಇದು ಮೇಲೆ ಕೆಳಗಡೆ ಆಗಬಾರ್ದು ಅಂದರೆ ಇಲ್ಲಿ ಟೈಟ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ಟೈಟ್ ಮಾಡ್ಕೊಳ್ಳೋದ್ರಿಂದ ನೋಡಿ, ಈಗ ನೋಡಿ ಲೂಸ್ ಮಾಡಿ ತೋರಿಸ್ತೀನಿ ನೋಡಿ. ಲೂಸ್ ಮಾಡಿದ್ರೆ ನೋಡಿ ಎಷ್ಟು ಹೈಟ್ ಬೇಕಾದರೂ ನೀವು ಮಾಡ್ಕೊಬೋದು. ನೋಡೋಣ, ಪ್ಲೇಸ್ ಮಾಡ್ತೀನಿ ನೋಡಿ. ಈಗ ಕರೆಕ್ಟಾಗಿದೆ. ಸೊ ನಾನು ಟೈಟ್ ಮಾಡ್ಕೊತಾ ಇದ್ದೀನಿ. ಸೊ ಟ್ರೈಪಾಡ್ ಸ್ಟ್ಯಾಂಡ್ನ ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ರಿಂಗ್ ಲೈಟ್ನ ಫಿಟ್ ಮಾಡೋಣ ನೋಡಿ. ರಿಂಗ್ ಲೈಟ್ನ ಯಾವ ರೀತಿ ಫಿಟ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಇದು ನಿಮಗೆ ಯಾವ ಕಡೆ ಬೇಕಾದರೂ ಟರ್ನ್ ಆಗುತ್ತೆ. ಓಕೆನಾ. ಸೊ ಇದನ್ನು ನೀವು ಫಸ್ಟೇ ಟೈಟ್ ಮಾಡ್ಕೊಂಬರಿ. ಈಗ ಇಟ್ಟು ಟೈಟ್ ಮಾಡ್ಕೊಳ್ಳಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಈ ಟೈಟ್ ಮಾಡ್ಕೊಬೇಕು ನೀವು. ಇಲ್ಲಿ ಇದು ಫಸ್ಟು ಟೈಟ್ ಮಾಡ್ಕೊಬೇಡಿ. ಫಸ್ಟು ನೀವು ಇದನ್ನ ಟೈಟ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನೋಡಿ. ಈ ಥರ ಟರ್ನ್ ಮಾಡಿಕೊಂಡ್ರೆ ನಿಮಗೆ ಟೈಟ್ ಆಗುತ್ತೆ. ಇಲ್ಲಾಂದರೆ ಈ ಥರ ಬೇಕಾದರೂ ನೀವು ಟೈಟ್ ಮಾಡ್ಕೊಬೋದು. ನೆಕ್ಸ್ಟು ನೀವು ನೋಡಿ, ಇದು ಸ್ಕ್ರೂ ಇದೆಯಲ್ವ ಇಲ್ಲಿ. ಸೊ ಇದನ್ನು ಟೈಟ್ ಮಾಡ್ಕೊಳ್ಳೋಣ. ಟೈಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದು ಡೈರೆಕ್ಷನಲ್ಲಿ ಬೇಕು ರಿಂಗ್ ಲೈಟು ಅದೇ ಥರನೇ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಕಡೆಯಿಂದ ಈ ಕಡೆ ಈ ಥರ ಟರ್ನ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನನಗೆ ಸ್ಟ್ರೈಟೇ ಇರಲಿ. ಸೊ ನಾನು ಸ್ಟ್ರೈಟಾಗಿಯೇ ಮಾಡ್ಕೊತೀನಿ. ತುಂಬ ಹೈಟ್ ಆಯಿತು. ಸೊ ಹಾಗಾಗಿ ನಾನು ಸ್ವಲ್ಪ ಡೌನ್ ಮಾಡ್ಕೊತೀನಿ. ಇಷ್ಟು ಬೇಕು ಅಷ್ಟು ನನ್ನ ಹೈಟ್ಗೆ ಇಷ್ಟಿರಲಿ. ಟೈಟ್ ಮಾಡ್ಕೊಳ್ಳೋಣ ನೋಡಿ. ನೆಕ್ಸ್ಟು ಇಲ್ಲಿ ಕೂಡ ಕರೆಕ್ಟಾಗಿ ಟೈಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಬೆಂಡ್ ಆಗ್ತಾ ಇರುತ್ತೆ. ಸೊ ನೀಟಾಗಿ ನೋಡಿ, ಈ ಥರ ಅಲ್ಲಾಡಬಾರ್ದು. ಇದು ಸರಿಯಾಗಿ ಇನ್ನೂ ನೋಡಿ, ಇದನ್ನು ಹಿಂಗೆ ಇಟ್ಕೊಂಡು ನೀಟಾಗಿ ಟೈಟ್ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಟೈಟ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಕೂರುತ್ತೆ ನೋಡಿ. ನೋಡಿ ಈಗ ಕರೆಕ್ಟಾಗಿದೆ. ಸೊ ಈ ಕಡೆ ನಿಮ್ಮ ಕಡೆ ತಿರುಗಿಸ್ಕೊಳ್ಳಿ. ಓಕೆನಾ. ಸೊ ಇದನ್ನು ನೀವು ನಿಮ್ಮದು ಚಾರ್ಜರ್ ಇರುತ್ತಲ್ವ, ಪಿನ್ ಚಾರ್ಜರ್ಗೆ ನೀವು ಇದನ್ನು ಪ್ಲಗ್ ಮಾಡ್ಕೊಬೋದು. ನೆಕ್ಸ್ಟು ಇದನ್ನು ತೋರಿಸ್ತೀನಿ ನಾನು. ಇದಕ್ಕೂ ಮುಂಚೆ ಇಲ್ಲಿ ಒಂದು ಫೋನ್ ಫಿಕ್ಸ್ ಮಾಡೋದಕ್ಕೆ ನೋಡಿ ಈ ಥರದ್ದು ಒಂದು ಕೊಟ್ಟಿರ್ತಾರೆ. ಓಕೆನಾ. ನಿಮಗೆ ಸ್ಟ್ರೈಟ್ ಬೇಕಂದರೆ ಸ್ಟ್ರೈಟ್ಗಾದರೂ ಯೂಸ್ ಮಾಡ್ಕೊಬೋದು. ಇಲ್ಲ ನೀವು ಯೂಟ್ಯೂಬ್ಗೆ ವಿಡಿಯೋಸ್, ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಿ ಅಂದಾಗ ನೀವು ಫೋನ್ನ ಈ ಥರ ಹಾರಿಜಾಂಟಲ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಹಾರಿಜಾಂಟಲ್ ಆಗಿ ಇನ್ಸರ್ಟ್ ಮಾಡಿಬಿಟ್ರೆ ನಿಮಗೆ ಡೈರೆಕ್ಟಾಗಿ ನೀವು ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ನೀವು ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರ ಅಂದಾಗ ನೀವು ಈ ಥರ ಟರ್ನ್ ಮಾಡಿಕೊಂಡು
ವರ್ಟಿಕಲ್ ಆಗಿ ಮೊಬೈಲ್ನ ನೀವು ಇನ್ಸರ್ಟ್ ಮಾಡ್ಕೊಬೋದು. ಸೊ ಈಗ ನೋಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಈ ಥರ ಇದೇನಿದೆ ಇದಕ್ಕೆ ಸೆಟ್ ಆಗೋ ಥರನೇ ಜಸ್ಟ್ ಹಿಂಗೆ ಹಿಂದೆಯಿಂದ ಜಸ್ಟ್ ಹಿಂಗೆ ಮುಂದೆ ಮೂವ್ ಮಾಡಿದ್ರೆ ಸಾಕು, ಅದೇ ಫಿಕ್ಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಸೊ ನೀವೇ ನೋಡ್ಬೋದು. ಇಲ್ಲೆಲ್ಲ ನೀಟಾಗಿ ಟೈಟ್ ಮಾಡ್ಕೊಳ್ಳಿ ಟ್ರೈಪಾಡ್ನ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಇವಾಗ ಜಸ್ಟ್ ಮೊಬೈಲ್ನ ಫಿಟ್ ಮಾಡೋದಷ್ಟೇ. ಮೊಬೈಲ್ನ ಫಿಟ್ ಮಾಡಿಬಿಟ್ಟು ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ನೀವು ಟರ್ನ್ ಮಾಡ್ಕೋಬೋದು. ಇದು ನೋಡಿ ಇದು ಈ ಥರ ಬೆಂಡಾಗಿದೆಯಲ್ವ, ಸೊ ಇದನ್ನ ಯಾವ ಕಡೆ ಬೇಕಾದರೂ ನೀವು ಟರ್ನ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ವ, ಈ ಥರ ಬೇಕಾದರೆ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ಈ ಕಡೆ ಬೇಕಾ ಮಾಡ್ಕೊತಾರೆ ಮಾಡ್ಕೊಳ್ಳಿ. ಈ ಥರ ಬೇಕಾ ಇಲ್ಲಿ ಲೂಸ್ ಮಾಡಿದ್ರೆ ರಿಂಗ್ ಲೈಟ್ ಲೂಸ್ ಆಗುತ್ತೆ, ಇಲ್ಲ ಇದು ಬೇಕು ಅಂತ ಹೇಳಿದ್ರೆ ಈ ಥರ ನಿಮ್ಗೆ ಯಾವ ಕಡೆ ಬೇಕು ಅದು. ನೋಡಿ ಇದು ಕೂಡ ರೊಟೇಟ್ ಆಗುತ್ತೆ, ಇಲ್ಲಿ ಮೇಲಿದೆಯಲ್ವಾ, ಸೊ ಇದು ಕೂಡ ಎಲ್ಲ ಕಡೆನೂ ರೊಟೇಟ್ ಆಗುತ್ತೆ. ನಿಮ್ಗೆ ಯಾವ ಕಡೆ ಬೇಕು ಅದನ್ನ ನೀವು ರೊಟೇಟ್ ಮಾಡ್ಕೊಬೋದು, ಇಲ್ಲ ಈ ಥರ ಬೆಂಡ್ ಕೂಡ ಮಾಡ್ಕೊಬೋದು. ಈ ಥರ ಫಸ್ಟ್ ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ಬೆಂಡ್ ಮಾಡ್ಕೊಂಬಿಡಿ, ಆಮೇಲೆ ಮೊಬೈಲ್ನ ಇಡಿ. ಓಕೆನಾ? ನೀವು ಮೊಬೈಲ್ ಇಟ್ಬಿಟ್ಟು ಅದು ಬಾರಕ್ಕೆ ಬೆಂಡಾಗಿ ಮತ್ತೆ ಅದು ಪ್ರಾಬ್ಲಮ್ ಆಗೋದು ಬೇಡ. ಸೊ ಹಾಗಾಗಿ ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ನೀಟಾಗಿ ಈ ಥರ. ನನಗೆ ಈಗ ಲಾಂಗ್ ವಿಡಿಯೋಗೆ ಬೇಕು, ಸೊ ಹಾಗಾಗಿ ನಾನು ಇದೇ ಥರನೇ ಸೆಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ. ಸೊ ಈ ಥರ ಆದಮೇಲೆ ಈಗ ನಂದು ಸಿ-ಪಿನ್ ಚಾರ್ಜರೇ. ಸೊ ತೋರಿಸ್ತೀನಿ ನೋಡಿ ಯಾವ ಥರ ಆನ್ ಆಗುತ್ತೆ, ಯಾವ ಶೇಡ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಲೂ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಇಟ್ಬಿಟ್ಟು ಸಿ-ಪಿನ್ ಚಾರ್ಜರ್ ನಾನು ಆಲ್ರೆಡಿ ಪ್ಲಗ್ ಮಾಡಿದ್ದೀನಿ ಇಲ್ಲಿ. ಈಗ ನಾನು ಅದಕ್ಕೆ ಇನ್ಸರ್ಟ್ ಮಾಡಿ ತೋರಿಸ್ತೀನಿ. ನೋಡಿ ಆನ್ ಆಯಿತು. ಸ್ವಲ್ಪ ಆನ್ ಆದಾಗ ನಾನು ಇದನ್ನು ಆನ್ ಬಟನ್ನ ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಬರುತ್ತೆ. ಈ ಥರ ಲೈಟ್ ಬರುತ್ತೆ. ಸೊ ಈ ಥರ ಲೈಟ್ ಬಂದಾಗ ಇಲ್ಲಿ ನಿಮಗೆ ಪ್ಲಸ್ ಮತ್ತು ಮೈನಸ್ ಅಂತ ಇದೆ. ಓಕೆನಾ? ಇದು ಪ್ಲಸ್ ಮಾಡಿದ್ರೆ ನಿಮಗೆ ಲೈಟ್ ಇನ್ಕ್ರೀಸ್ ಆಗುತ್ತೆ. ನೋಡಿ ಪ್ಲಸ್ ಮಾಡ್ತಾ ಇದ್ದೀನಿ, ನೋಡಿ ಫೀಲ್ ಆಗ್ತಿದೆಯಾ? ನೆಕ್ಸ್ಟು ಮೈನಸ್ ನೋಡಿ ರೆಡ್ಯೂಸ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ ವಿಡಿಯೋದಲ್ಲಿ. ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಗೊತ್ತಾಗ್ತಾ ಇದೆ. ನೆಕ್ಸ್ಟು ಇದು ಬಂದ್ಬಿಟ್ಟು 3 ಶೇಡ್ಸಲ್ಲಿ ನೋಡಿ, ಇದು ಒಂದು ಕಲರು, ಇದು ಬಂದ್ಬಿಟ್ಟು 3 1 2 3 ಕಲರ್ಸಲ್ಲಿ ನಿಮಗೆ ಇದು ಇರುತ್ತೆ. ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಈಗ ನಾನು ನಾರ್ಮಲಾಗಿ ಈಗ ಫಸ್ಟ್ ಈಗ ನೋಡಿ ಇದು ಓಕೆ. ಈಗಿರುವಂತಹ ಲೈಟಿಂಗಿಗೆ ಇದು ಚೆನ್ನಾಗಿ ಸೆಟ್ ಆಗುತ್ತೆ. ಇದು ಹಾಕ್ಕೊಂಡ್ರೆ ಸ್ವಲ್ಪ ನೋಡಿ ಏನಾದರೂ ಕತ್ಲೆ ಇದ್ದಾಗ ಈ ಥರದ್ದು ಯೂಸ್ ಆಗುತ್ತೆ, ಇಲ್ಲ ನೈಟ್ ಟೈಮ್ ಅಂತ ಹೇಳಿದ್ರೆ ಈ ಥರದ್ದು ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಬೇಕಾದರೂ 3 ಶೇಡ್ಸ್ ಅನ್ನೋದಿರುತ್ತೆ, ಚೆನ್ನಾಗಿರುತ್ತೆ. ನೀವು ಇನ್ಕ್ರೀಸ್ ಡಿಕ್ರೀಸ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥದ್ದನ್ನ ನೀವು ಸೆಟ್ ಮಾಡ್ಕೊಬೋದು. ಅಂದರೆ ಪವರ್ ಇದ್ರೇ ಇದು ಈ ಥರ ಲೈಟ್ ಆನ್ ಆಗೋದು. ಸೊ ಹಾಗಾಗಿ ನೀವು ಪ್ಲಗ್ ಮಾಡಿಕೊಂಡು ಹೇಗೆ ಬೇಕಾದರೂ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ಸೊ ಅಫೋರ್ಡಬಲ್ ಪ್ರೈಸಲ್ಲೇ ನನಗೆ ಸಿಕ್ಕಿದೆ. 569 ಬೋತ್ ಟ್ರೈಪಾಡ್ ಆ್ಯಂಡ್ ರಿಂಗ್ ಲೈಟ್ ಎರಡು ಕೂಡ ಸಿಕ್ಕಿರೋದು ನನಗೆ ಅಮೆಝಾನಲ್ಲಿ. ಸೊ ಹಾಗಾಗಿ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಅದ್ರದ್ದು ಲಿಂಕ್ ಶೇರ್ ಮಾಡ್ಕೊತೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ಆಫ್ ಮಾಡೋಣ. ಇಷ್ಟೇ, ಬೇರೆ ಏನಿಲ್ಲ ಇದರಲ್ಲಿ. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕಾದರೂ ನೀವು ಹೈಟ್ನ ನೀವು ಅಪ್ ಟು 7 ಇಂಚಸ್ವರೆಗೂ ಹೈಟ್ ಮಾಡ್ಕೊಬೋದು. ನನಗಂತೂ ತುಂಬ ಇಷ್ಟ ಆಯಿತು, ವರ್ತ್ ಅನ್ನಿಸ್ತು 569ಗೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೋಡಿ ಬೈ ಮಾಡಿ, ಗೊತ್ತಾಗುತ್ತೆ. ನೀವು ಒನ್ ಟೈಮ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಕಿಚನ್ಗೆ ಬೇಕಾದರೂ ಯೂಸ್ ಮಾಡ್ಕೊಬೋದು ಇದನ್ನು. ನೋಡಿ ಈಗ ತೋರಿಸ್ತೀನಿ. ಕಿಚನ್ಗೆ ಇದು ನಮಗೆ ವಿಡಿಯೋಸು ವ್ಲಾಗ್ಸು ಎಲ್ಲ ಮಾಡೋದಕ್ಕೆ ಚೆನ್ನಾಗಾಯಿತು. ಕಿಚನಿಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಸ್ವಲ್ಪ ಲೂಸ್ ಮಾಡಿಕೊಂಡು ಫುಲ್ಲು ಕೆಳಗಡೆ ಡಿಕ್ರೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಕೆಳಗಡೆ ಮಾಡ್ಕೊಳ್ಳಿ. ಇಲ್ಲಿ ಲೂಸ್ ಮಾಡೋಣ, ಇಲ್ಲಿ ಟೈಟ್ ಮಾಡಿದ್ದೀನಿ. ಲೂಸ್ ಮಾಡಿಬಿಟ್ಟು ನೋಡಿ ಈ ಥರ ಮಾಡಿದ್ರೆ ನೋಡಿ ಫುಲ್ಲು ಕೆಳಗಡೆ ಬರುತ್ತೆ. ಓಕೆನಾ? ಸೊ ಈ ಥರ ಅಂದಾಗ ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ತೋರಿಸ್ತೀನಿ ನೋಡಿ. ಸ್ವಲ್ಪ ನೋಡಿ ಈ ಥರ ನೋಡಿ, ಈ ಥರ ನಾವು ಇಟ್ಬಿಟ್ಟು ಇದು ನೋಡಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡಿಕೊಂಡು ವಿಡಿಯೋ ಈಗ ನೀವು ಕೆಳಗಡೆ ಡೈರೆಕ್ಷನ್ ಅಂದರೆ ಈಗ ನೀವು ಒಂದು ಕಿಚನಲ್ಲಿ ಮಾಡ್ತಾ ಇದ್ದೀರಾ ಅಂದಾಗ ಸ್ವಲ್ಪ ಈ ಥರ ಬೆಂಡ್ ಆದಾಗ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಸ್ವಲ್ಪ ಈ ಥರ ಕೆಳಗಡೆ ಬೆಂಡ್ ಮಾಡಿಕೊಂಡು ನೀವು ಇನ್ನೂ ಅದು ಒಗ್ಗರಣೆ ಎಲ್ಲ ಇದು ವಿಡಿಯೋಗೆ ಆಗಿರ್ಬೋದು ಇಲ್ಲ ಮೊಬೈಲ್ಗೆ ಇದಕ್ಕೆಲ್ಲ ಡ್ಯಾಮೇಜ್ ಆಗ್ತಿರೋ ಥರ ಕರೆಕ್ಟ್ ಹೈಟಲ್ಲಿದೆ.
ಸೊ ನೋಡ್ತಾ ಇದ್ದೀರಲ್ವ, ಸೊ ಇದೇ ಥರನೇ ತುಂಬ ಚೆನ್ನಾಗಿದೆ. ನೀವು ಇದು ಕಿಚನ್ಗೆ ಬೇಕಾದರೂ ಯೂಸ್ ಮಾಡ್ಕೊಬೋದು. ಹಾಗೆಯೇ ನೀವು ಲಾಂಗ್ ವಿಡಿಯೋಸ್ ಇಲ್ಲ ನೀವು ವ್ಲಾಗರ್ ಆಗಿದ್ದರೆ ಇಲ್ಲ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ಯೂಟ್ಯೂಬ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ತುಂಬ ಯೂಸ್ಫುಲ್ ಆಗಿದೆ. ಮಸ್ಟ್ ಬೈ ಅಂತಲೇ ಹೇಳ್ಬೋದು. 569ಗೆ ಚೆನ್ನಾಗಿದೆ. ಗೋ ಫಾರ್ ಇಟ್. ಲಿಂಕ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಲಿಂಕ್ನ ಶೇರ್ ಮಾಡ್ಕೊತೀನಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್